ನಮ್ಮ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಟ್ಟು ಬಿಟ್ಟಿದೆ CWRC. ಕಾವೇರಿ ನೀರು ನಿಯಂತ್ರಣ ಸಮಿತಿ ಬಹಳ ದೊಡ್ಡ ಮಟ್ಟದ ಆಘಾತದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮಳೆ ಇಲ್ಲ, ನೀರಿಲ್ಲ, ಇದರ ನಡುವೆ CWRC ಕೊಟ್ಟಿರುವಂತಹ ಒಂದು ಸೂಚನೆ ಬಹಳ ಆತಂಕಕ್ಕೆ ಕಾರಣ ಆಗ್ತಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಒಂದು ಆಘಾತಕಾರಿಯಾದಂಥ ಬೆಳವಣಿಗೆ ಕಾರಣ ಆಗಿದೆ. ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಕೊಡಬೇಕು. ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಟೋಟಲ್ 4 TMC ನೀರು ಹರಿಸೋದಕ್ಕೆ ಕರ್ನಾಟಕಕ್ಕೆ ಸೂಚನೆ ಕೊಡಲಾಗಿದೆ. CWRCಯ ಆದೇಶದಿಂದ ಕರ್ನಾಟಕಕ್ಕೆ ಬರ ಸಿಡಿಲು ಅಪ್ಪಳಿಸಿದಂತಾಗಿದೆ. ಈಗಾಗಲೇ ನಮ್ಮಲ್ಲಿ ನೀರಿಲ್ಲ, ಮಳೆಯ ಕೊರತೆ ಕಾಡ್ತಾ ಇದೆ, ಬರ ಘೋಷಣೆ ಮಾಡಿ ಅನ್ನೋದಾಗಿ ರೈತರು ಜನ ಎಲ್ಲ ಕೇಳ್ಕೊಂತಿದ್ದಾರೆ. ಇವತ್ತು ಮಹತ್ವದವಾದಂತಹ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದಂತಿದ್ದಂಥ ಈ ಸಭೆಗಳಲ್ಲಿ ಒಂದು ತೀರ್ಮಾನ ಆಗ್ಬಿಟ್ಟಿದೆ. ನಾವು ಕಳೆದ 2 ತಿಂಗಳ ನೀರನ್ನ ತಮಿಳುನಾಡಿಗೆ ಕೊಡಬೇಕಿತ್ತು. ಒಪ್ಪಂದ ಏನಿದೆಯಲ್ಲ, ನಮ್ಮ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ನದಿ ನೀರನ್ನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಲೆಕ್ಕದ ಪ್ರಕಾರವಾಗಿ ನಾವು ನೀರು ಕೊಡಬೇಕಿತ್ತು. ಆದರೆ ಕಳೆದ ಬಾರಿ ಸಮಿತಿಯ ಮೀಟಿಂಗ್ ಆದ ಸಂದರ್ಭದಲ್ಲಿ ನಮ್ಮಲ್ಲಿ ಮಳೆಯ ಕೊರತೆ ಇದೆ, ನೀರಿಲ್ಲ, ಬಿಡೋದಕ್ಕಾಗೋದಿಲ್ಲ ಅನ್ನುವಂಥ ಒಂದಿಷ್ಟು ವಾದಗಳನ್ನ ಮುಂದಿಸುವಂತ ಕೆಲಸ ಆಗಿತ್ತು. ಆದರೆ ಇವತ್ತು ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಆಘಾತ ಎದುರಾಗಿದೆ. 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಕೊಡಿ ಅಂತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರವಿಯ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಮ್ಮಲ್ಲೇ ಮಳೆ ಇಲ್ಲ, ರೈತರು ಈಗಾಗಲೇ ಕಣ್ಣೀರು ಹಾಕ್ತಿದ್ದಾರೆ. ಇವತ್ತಿನ ಈ ನಿರ್ಧಾರ ಏನ್ ಹೇಳ್ತೀರಾ ಸರ್? ಮುಂದಿನ 15 ದಿನ ನಾವು 3,500 ಕ್ಯೂಸೆಕ್ ನೀರು ಕೊಡ್ಬೇಕಂತಂದ್ರೆ ಇದು ಹೆಂಗ್ ಸರ್? ಇಲ್ಲಿ ನೀರೇ ಇಲ್ಲ ಅಂದ್ಮೇಲೆ ಕೊಡೋದೆಲ್ಲಿಂದ ಬಂತು? ಹೌದು, CWRC ಏನಿದೆ, ಈ ಕೂಡ್ಲೆ ಅವರ ಆದೇಶನ ನಮ್ ಸರ್ಕಾರ ಧಿಕ್ಕಾರ ಮಾಡ್ಬೇಕಾಗತ್ತೆ. ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕಾಗಿ ನೀರ್ ಬಿಡಬಾರ್ದು. ಕನ್ನಡಿಗರ ಪರವಾಗಿರ್ಬೇಕಾಗತ್ತೆ. ಕನ್ನಡ ಪರ ರೈತರು, ಕನ್ನಡಿಗರು ನಾವೆಲ್ಲರೂ ಸಹ ಮುಖ್ಯಮಂತ್ರಿಗಳ ಜೊತೆಗಿರ್ತೀವಿ. ಯಾವುದೇ ಕಾರಣಕ್ಕೂ ನೀರನ್ನ ಕೊಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ನೀರನ್ನು ಕೊಟ್ಟಿದ್ದೆ ಆಗಿದ್ದಾದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ. ಒಂದ್ ಕಡೆ ನಮ್ಗೆ ಮೇಕೆದಾಟು ಯೋಜನೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ಇನ್ ಕಡೆ ಈಗ ಕುಡಿಯೋ ನೀರಲ್ಲಿದೆ ಬೆಂಗಳೂರು ಜನರಿಗೆ, ಕುಡಿಲಿಕ್ಕೆ ನೀರ್ ಬೇಕಲ್ವಾ? ಹೌದು. ಇಂಥ ಸಂದರ್ಭದಲ್ಲಿ ಇವರು ನೀರ್ ಬಿಡಿ ಅಂದ್ರೆ ಖಂಡಿತವಾಗ್ಲೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ಬೇಕಾಗುತ್ತೆ ಸರ್. ಅಂದ್ರೆ ಈ ನಿರ್ಧಾರವನ್ನು ನಾವು ಪ್ರಶ್ನೆ ಮಾಡುವಂತ ಅವಕಾಶ ಇದೆ. ಆದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎಲ್ಲಾದ್ರೂ ಅಂತಿಮವಾಗಿ ನೀರು ಬಿಡ್ಲೇಬೇಕು ಅಂತಂದ್ರೆ ಏನ್ ಸರ್ ಕತೆ? ಖಂಡಿತವಾಗ್ಲೂ ಬಿಡಕ್ಕಾಗಲ್ಲ. ಕುಡಿಲಿಕ್ಕಿಲ್ಲ, ಇದ್ದಾವಾಗ ಬಿಟ್ಟಿದೀವಿ, ಬಿಡೋಣ. ಇಲ್ಲಿದ್ದಾವಾಗ ಬಿಡಕ್ಕಾಗಲ್ಲ. ಇಲ್ಲಿದ್ದಾವಾಗ ಎಲ್ಲಿಂದ ಬಿಡಕ್ಕಾಗತ್ತೆ? ರಕ್ತ ಕೊಡ್ಬೇಕಾಗತ್ತೆ ಅವರಿಗೆ, ನೀರ್ ಕೊಡಕ್ಕಾಗಲ್ಲ. ಅದಕ್ಕಾಗಿ ಏನಾದ್ರೂ ನೀರ್ ಬಿಟ್ಟಿದ್ದೆ ಆದ್ರೆ ಕನ್ನಡ ಪರ ಹೋರಾಟಗಾರರು ಎಲ್ಲ ಒಟ್ಟಿಗೆ ಸೇರಿ, ರೈತ ಸಂಘಟನೆಗಳು, ಜನಪರ ವೇದಿಕೆಗಳು ಎಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ಬಂದ್ ಕರೆ ಕೊಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡುವಂತ ಮಾತೇ ಇಲ್ಲ. ಮತ್ತೊಂದ್ ಕಡೆ ಸರ್, ಈಗ ಮಳೆ ಇಲ್ದೇನೆ ಬರ ಪರಿಹಾರ ಘೋಷಣೆ ಮಾಡಬೇಕು, ಬರ ಘೋಷಣೆ ಆಗ್ಬೇಕಂತ ರೈತರು ಕೇಳ್ಕೊಂತಿದ್ದಾರೆ. ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಇಂಥ ವಿಚಾರದಲ್ಲಿ ಇಚ್ಛಾಶಕ್ತಿ ಕೊರತೆ ಅಂತ ಕಾಣಿಸುತ್ತೆ ಸರ್ ನಿಮ್ ಪ್ರಕಾರವಾಗಿ? ಖಂಡಿತವಾಗಲೂ ಸರ್ಕಾರದ ಇಚ್ಛಾಶಕ್ತಿ, ಲೋಕಸಭಾ ಸದಸ್ಯರ ನಿದ್ದೆ, ಇವೆರಡರಿಂದನೂ ಇವರು ಎದ್ದು ಬರಬೇಕಾಗಿದೆ. ಮೊದಲನೇದಾಗಿ ನಾಡಿನ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, CM ಆಗ್ಬೇಕು, ಮಂತ್ರಿಗಳಾಗಬೇಕು, ಇದೇ ಕನ್ಸಲ್ಲಿದ್ದಾರೆ. ಬಿಟ್ರೆ ಲೋಕಸಭಾ ಸದಸ್ಯರು ಸಹ ಈ ನಾಡಿನ ಪರವಾಗಿ ಎಲ್ಲೂ ಸಹ ಡೆಲ್ಲಿಯಲ್ಲಿ ಉಸಿರನ್ನ ಎತ್ತಿರುವಂತದ್ದು, ಮಾತನ್ನ ಎತ್ತಿರುವಂತದ್ದು ನಾವು ನೋಡಿಲ್ಲ. ಆದ್ರಿಂದ ಈ ಕೂಡಲೇ ಮೇಲ್ಮನೆಗೆ ಹೋಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ನೆನಪಾಗೋದು, ಇಷ್ಟೊತ್ತಿಗಾಗಲೇ ಮೇಕೆದಾಟು ಎಲ್ಲಾ ಸರ್ಕಾರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ಬಿಟ್ಟಿದ್ರೆ ಇವತ್ತು ಕುಡಿಯೋದಕ್ಕಾದ್ರೂ ನೀರು ಇರ್ತಿತ್ತು. ಮೇಕೆದಾಟು ವಿಚಾರದಲ್ಲಿ ಈಗ ಅಧಿವೇಶನ ಆಗ್ತಿದ್ರು ಕೂಡ ನಮ್ ನಾಯಕರ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಕೆದಾಟು ಯೋಜನೆಗಾಗಿ ಈ ಸರ್ಕಾರ ಬಂದಿದ್ದೆ ಮೇಕೆದಾಟು ಹೆಸರಲ್ಲಿ ದೊಡ್ಡ ರ್ಯಾಲಿ, ಡೋಲು ಡಂಗುರ ಮುಖಾಂತರ ಯಾತ್ರೆ ಮಾಡ್ಕೊಂಡು ಬಂದಿರುವಂತದ್ದು. ಇವ್ರು ಬಂದ ಮೇಲೆ ಆ ಕಡೆ ಗಮನನೇ ಹರಿಸಿಲ್ಲ, ಯೋಜನೆ ಜಾರಿಗೆ ತಂದಿಲ್ಲ. ಒಂದ್ ಕಡೆ ತಮಿಳುನಾಡು ಸರ್ಕಾರ ವಿರೋಧ ಮಾಡುತ್ತೆ, ಇನ್ನೊಂದ್ ಕಡೆ ಇವರು ತಮಿಳುನಾಡಿಗೆ ಬೆಂಬಲ, ತಮಿಳುನಾಡು ವಿಜಯ್ಗೆ ಬೆಂಬಲವನ್ನ ಕೊಟ್ಟು ಅವ್ರ ಸರ್ಕಾರ ರೆಡಿ ಮಾಡಿದ್ದಾರೆ. ಇವತ್ತು ಅವರೇ ಸಹ ಕಾಲನ ಅಡ್ಡ ಆಗ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರನೇ ಇವತ್ತು ನಮ್ಗೆಲ್ಲದಕ್ಕೂ ಅಡ್ಡ ನಿಂತಿದೆ. ಆದ್ರಿಂದ ಈ ಕೂಡಲೇ ಅವರಿಗೆ ಅವರ ಬೆಂಬಲವನ್ನು ವಾಪಸ್ ಪಡಿಬೇಕು, ಮತ್ತೆ ಯಾವುದೇ ಕಾರಣಕ್ಕೆ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. CWRC ಆದೇಶವನ್ನ ಖಂಡಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ರಣಾಕ್ರೋಶ ಆಗ್ತಿದ್ದಾರೆ.
ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಧರಣಿ ಕೂತ್ಕೊಂಡಿದ್ದಾರೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಗೂ ಕೂಡ ನೀರು ಸಾಕಾಗ್ತಿಲ್ಲ, ತಮಿಳುನಾಡಿಗೆ ನೀರು ಬಿಡಿ ಅಂದ್ರೆ ಹೇಗೆ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಇದು ಜನರ ಪ್ರಶ್ನೆ. ಇದು ಹೆದ್ದಾರಿಯಲ್ಲಿ ಉರುಳು ಸೇವೆ ಮಾಡಿ ಆಕ್ರೋಶ ಹೊರಗಾಗ್ತಿದ್ದಾರೆ. ರಕ್ತ ಕೊಟ್ಟೆವು, ನೀರು ಬಿಡುವು ಅನ್ನೋದಾಗಿ ಘೋಷಣೆ ಕೂಗ್ತಿದ್ದಾರೆ. ಈಗಾಗಲೇ CWRC ಆದೇಶವನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಗಿದೆ. ನೋಡಿ, ನಮ್ಮಲ್ಲೇ ನೀರಿಲ್ಲ, ಮಳೆ ಮೊದಲೇ ಕಾಣಿಸ್ತಾ ಇಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಪ್ರತಿ ಈಗ 15 ದಿನಗಳ ಕಾಲ ನಿತ್ಯವಾಗಿ 3500 ಕ್ಯೂಸೆಕ್ ಅಂದ್ರೆ 4 TMC ನೀರಾಗುತ್ತೆ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಈ ಸದ್ಯದ ನೀರಿನ ಗತಿಗಳನ್ನ ಗಮನಿಸೋದಾದ್ರೆ ಒಂದು ಡೆಡ್ ಸ್ಟೋರೇಜ್ 5 TMC ಇರಲೇಬೇಕಾಗುತ್ತೆ. ಎಲ್ಲಾದ್ರೂ ಮುಂದಿನ 2 ವಾರ ಮಳೆನೇ ಬಂದಿಲ್ಲ ಅಂತಂದ್ರೆ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯದ ರೈತರು ಸಿಡಿದೆದ್ದಿದ್ದಾರೆ. ನಮಗೇ ನೀರಿಲ್ಲ, ನಾವೇನ್ ಮಾಡೋ ಸ್ವಾಮಿ ಅಂತ ಉರುಳು ಸೇವೆ ಮಾಡ್ತಿದ್ದಾರೆ. ಸರ್ಕಾರ ಇದನ್ನ ನೋಡಬೇಕು. ಸರ್ಕಾರ ಸಂಪುಟದ ಬ್ಯುಸಿಯಲ್ಲಿದ್ದಾರೆ, ಹೌದು, ಆದರೆ ರಾಜ್ಯದಲ್ಲಿ ಕೃಷಿ ಸಚಿವರಿಲ್ಲ, ಸರಿಯಾದಂಥ ಸಚಿವಾಲಯಗಳನ್ನು ನಿರ್ವಹಣೆ ಮಾಡೋರಿಲ್ಲ, ಮಳೆ ಇಲ್ಲ. ಮುಖ್ಯಮಂತ್ರಿಗಳು ಏನು ಈಗಾಗಲೇ ಮೊನ್ನೆಯಷ್ಟೇ ಚಿತ್ರದುರ್ಗಕ್ಕೆ ಹೋಗಿದ್ರು, ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿದ್ರು, ರೈತರ ಜೊತೆ ಮಾತನಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ತುರ್ತು ಗತಿಯಲ್ಲಿ ನಿರ್ಧಾರ ಆಗಬೇಕು. ಇದೀಗ ಸಮಿತಿ ಕೊಟ್ಟಿರುವಂತ ತೀರ್ಮಾನ ಏನು? 3500 ಕ್ಯೂಸೆಕ್ ನೀರು ಮುಂದಿನ 15 ದಿನ ಕೊಡಬೇಕು. ಅಷ್ಟು ಕೊಟ್ಟು ಬಿಟ್ರೆ ಮಳೆ ಬಂದಿಲ್ಲ ಅಂತಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ರೈತರು ಇವತ್ತು ಹೋರಾಟ ಮಾಡ್ತಿದ್ದಾರೆ, ನಾಳೆ ದೊಡ್ಡ ಮಟ್ಟದ ಆಕ್ರೋಶವನ್ನ ಹೊರಗಾಕೋ ಚಾನ್ಸಸ್ ಇದೆ. ತಕ್ಷಣವೇ ಈ ನಿಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಬೇಕು, ಅದಕ್ಕೆ ಸರ್ಕಾರ ಈಗ ಕಾರ್ಯಪ್ರವೃತ್ತರಾಗಲೇಬೇಕಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.